ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್, ಟ್ಯಾರೋಟ್ ಕಾರ್ಡ್ ರೀಡರ್. ಓಕೆ, ಯಾರೆಲ್ಲ ನ್ಯೂ ವಿವರ್ಸ್ ಇದ್ದೀರಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ವಿಡಿಯೋ ರೆಸನೇಟ್ ಆದರೆ ಲೈಕ್ ಮಾಡಿ ಮತ್ತು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡೋಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ. ಓಕೆ ಮೊದಲನೇದಾಗಿ ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ತಾ, ನೀವು ಯಾವ ವ್ಯಕ್ತಿಯನ್ನು ನೆನ್ಪು ಮಾಡ್ತಾಯಿದ್ರಿ ತಕ್ಷಣ. ಓಕೆ, ಯಾವುದೇ ಒಂದು ವ್ಯಕ್ತಿ ತಕ್ಷಣ ನಿಮ್ಮ ಥಾಟಿಗೆ ಬರೋವಂಥ ವ್ಯಕ್ತಿ, ಅವರ ಕರೆಂಟ್ ಫೀಲಿಂಗ್ಸ್ ಏನು, ಅಥವಾ ನೀವು ನಿಮ್ಮ ಪರ್ಸನ್ಸ್ ಬಗ್ಗೆ ನೋಡ್ಬೋದು, ಅಥವಾ ನಿಮಗೆ ತುಂಬ ಬೇಕಾಗಿರೋವಂಥ ವ್ಯಕ್ತಿ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾರೆ. ನಿಮ್ಮ ಫ್ರೆಂಡ್ಸ್ ಕೂಡ ಆಗಿರ್ಬೋದು, ಓಕೆ, ಅಥವಾ ಕೊಲೀಗ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು. ಓಕೆ, ಸೊ ರೊಮ್ಯಾಂಟಿಕ್ ಆ್ಯಂಡ್ ನಾನ್ ರೊಮ್ಯಾಂಟಿಕ್ ಎರಡೂ ವಿಚಾರದಲ್ಲೂ ಕೂಡ ನೀವೀಗ ನಿಮ್ಮ ಥಾಟಲ್ಲಿ ಯಾರ ವ್ಯಕ್ತಿ ಬರ್ತಾರೆ ಅವ್ರ ಹೆಸರನ್ನು ಹೇಳ್ಕೊಳ್ಳಿ ಆ್ಯಂಡ್ ಅವ್ರ ಫೀಲಿಂಗ್ಸ್ ಏನು ಅನ್ನೋದನ್ನು ನೋಡೋಣ. ಇದು ಕಲೆಕ್ಟಿವ್ ರೀಡಿಂಗ್. ರೆಸನೇಟ್ ಆದರೆ ಸೊ ಖಂಡಿತವಾಗ್ಲೂ ತಿಳಿಸಿ. ಯಾರಿಗೆ ರೆಸನೇಟ್ ಆಗಿಲ್ಲ ಇಗ್ನೋರ್ ಮಾಡಿ, ಬಿಕಾಸ್ ಈ ಎನರ್ಜಿಯಲ್ಲಿ ನೀವು ಯೋಚಿಸ್ತಿರೋ ಅಂಥ ವ್ಯಕ್ತಿ ಇಲ್ಲ ಅಂತ ಅರ್ಥ. ಓಕೆ, ಓಕೆ, ನಿಮ್ಮ ಇಷ್ಟ ದೇವರನ್ನು, ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಏಂಜಲ್ಸನ್ನು, ಡಿವೈನ್ ಗೈಡ್ಸನ್ನು, ಸ್ಪಿರಿಟ್ ಗೈಡ್ಸ್ನ, ನೀವು ಯಾರಲ್ಲಿ ಆಸ್ಥಾವನ್ನು ಇಡ್ತೀರಿ ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಬ್ಲೆಸ್ಸಿಂಗ್ಸನ್ನು ಕೇಳ್ಕೊಳ್ಳಿ. ಟೈಮ್ಲೆಸ್ ರೀಡಿಂಗ್. ನೀವು ಈ ರೀಡಿಂಗ್ನ ಯಾವಾಗ ಬೇಕಾದರೂ ನೋಡ್ಬೋದು. ಓಕೆ, ಸೊ ಮೊದಲನೇದಾಗಿ ಹಾರ್ಟ್ ಬ್ರೋಕನ್ ಎನರ್ಜಿ ಕಾಣಿಸ್ತಾ ಇದೆ. ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇರ್ಬೋದು, ಅಥವಾ ನಿಮ್ಮ ಸಂಬಂಧ ಸರಿ ಇಲ್ಲ ಇರ್ಬೋದು. ಆ್ಯಂಡ್ ನೀವು ಯಾರ ಬಗ್ಗೆ ಯೋಚಿಸ್ತಿದ್ದೀರಿ ಅವರು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಬಾಲ್ಯದಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದರು, ಆ ವ್ಯಕ್ತಿಯ ನೆನಪು ನಿಮಗೆ ಇವಾಗ ಆಗ್ತಾ ಇರ್ಬೋದು. ಓಕೆ, ಹಾಗೆಯೇ ನಿಮಗೆ ಅವ್ರದ್ದು ಫೀಲಿಂಗ್ಸ್. ಓಕೆ, ಸೊ ನಿಮಗೆ ಅವ್ರ ಬಗ್ಗೆ ಒಂದು ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ, ಒಂದು ಸ್ಟ್ರಾಂಗ್ ಬಾಂಡಿಂಗ್ ಏನೋ ಇದೆ. ಓಕೆ, ನೀವು ಮೆಂಟಲಿ ಅವರನ್ನು ಪ್ರೇ ಮಾಡ್ತಾಯಿದ್ದೀರಿ. ಓಕೆ, ಎಮೋಷ್ನಲಿ ಅವ್ರ ಜೊತೆಗೆ ಅಟ್ಯಾಚ್ ಆಗೋಕ್ಕೆ ಬಯಸ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆ ಅವರನ್ನು ನೆನ್ಪು ಮಾಡ್ತಾ ಸೆಲ್ಫ್ ಲವ್ ಮಾಡೋದನ್ನು, ಕೇರ್ ಮಾಡೋದನ್ನು ಬಿಟ್ಟಿದ್ದೀರಿ. ಮೇ ಬಿ ನಿಮ್ಮ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಇರ್ಬೋದು. ಓಕೆ, ಸೂಸೈಡ್ ಅಟೆಂಪ್ಟ್ ಮಾಡಿಬಿಡ್ಬೇಕು, ಅಥವಾ ಆ ವ್ಯಕ್ತಿನ ಬಿಟ್ಟರೆ ನನಗೆ ಬದುಕೋಕ್ಕೆ ಬೇರೆ ದಾರಿನೇ ಇಲ್ಲ ಅನ್ನೋ ಆ ರೀತಿಯ ಥಾಟ್ಸ್ ಬಂದಿರೋ ಸಾಧ್ಯತೆ ಇದೆ. ಸೊ ಇದರಿಂದ ನೀವು ನೆಗೆಟಿವ್ ಆಗ್ತಾ ಇದ್ದೀರಾ. ಮೊದಲನೇದಾಗಿ ಈ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರಬೇಕು. ಓಕೆ, ಸೊ ನಿಮ್ಮನ್ನು ನೀವು ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಹೀಲ್ ಮಾಡ್ಕೋಬೇಕು. ಎಮೋಷ್ನಲಿ ಆ್ಯಂಡ್ ಮೆಂಟಲಿ ಹೀಲ್ ಮಾಡ್ಕೋಬೇಕು. ಓಕೆ, ಬ್ಯಾಲೆನ್ಸ್ ಮಾಡ್ಕೋಬೇಕು ನಿಮ್ಮನ್ನು ನೀವು. ಓಕೆ, ಯಾಕಂದರೆ ನಿಮ್ಮ ಲೈಫಲ್ಲಿ ಯಾವುದೇ ವ್ಯಕ್ತಿ ಇರಲಿ ಅಥವಾ ಅವ್ರು ಬಂದು ಹೋಗಿದ್ದರೆ, ಓಕೆ, ನಿಮ್ಮ ಲೈಫಲ್ಲಿ ಒಂದು ಹೊಸ ಆಸೆಗಳನ್ನು, ಕನಸುಗಳನ್ನು ತುಂಬಿದರೆ, ಬಟ್ ಅವರ ಮಾತನ್ನು ಮುರಿದೋಗಿದ್ರೆ, ನಿಮ್ಮನ್ನು ಬಿಟ್ಟೋಗಿದ್ರೆ, ಸೊ
ಅಲ್ಲಿ ನೀವು ಸ್ಟಕ್ ಆಗ್ತಾ ಇದ್ದೀರಾ. ಸ್ಟಕ್ ಆಗಬಾರ್ದು ಮೊದಲನೇದಾಗಿ. ಆ್ಯಂಡ್ ನೆಗೆಟಿವ್ ಆಗಬಾರ್ದು, ನೆಗೆಟಿವ್ ಥಾಟ್ಸನ್ನು ಕ್ರಿಯೇಟ್ ಮಾಡ್ಕೋಬಾರ್ದು, ನೆಗೆಟಿವ್ ಫೀಲಿಂಗ್ಸನ್ನು ಕ್ರಿಯೇಟ್ ಮಾಡ್ಕೋಬೋದು. ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಬೇಕು ನೀವು. ಓಕೆ, ಸೊ ಬನ್ನಿ ನಿಮ್ಮ ಆ ಪರ್ಸನ್ನ, ಓಕೆ, ನೀವು ಯಾವ ಪರ್ಸನನ್ನು ಯೋಚನೆ ಮಾಡಿದ್ರಿ. ಮೇ ಬಿ ಇಲ್ಲಿ ಕೆಲವು ತಾಯಂದರು ಅಥವಾ ತಂದೆಯಂದರು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿರೋ ಒಂದು ಸಾಧ್ಯತೆ ಇದೆ. ನಿಮ್ಮ ಮಕ್ಕಳದ್ದು ಏನು ಥಾಟ್ಸ್ ಇರ್ಬೋದು, ಫೀಲಿಂಗ್ಸ್ ಇರ್ಬೋದು. ಬಾಲ್ಯದಲ್ಲಿ ನಾವು ಹೇಳ್ದಂಗಿದ್ರು, ನಾವು ಏನು ಹೇಳ್ತಿದ್ವು ಅದನ್ನು ಮಾತು ಕೇಳ್ತಾ ಇದ್ರು. ಓಕೆ, ತುಂಬ ಚೆನ್ನಾಗಿದ್ದರು. ಬಟ್ ಆಟೋಮೆಟಿಕ್ಕಾಗಿ ಈಗ ಅವರು ಒಂದು ಯೌವನ ಸ್ಟೇಜಿಗೆ ಬಂದಿದ್ದಾರೆ, ಅಥವಾ ಮ್ಯಾರೇಜ್ ಆಗಿರ್ಬೋದು. ಸೊ ಈಗ ಅವರ ಬದಲಾವಣೆ, ಅವರ ವರ್ತನೆ ಎಲ್ಲ ಚೇಂಜ್ ಆಗಿದೆ. ಸೊ ಈಗಾದರೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಇಲ್ವಾ, ಈ ಥರದ್ದು ಕೆಲವೊಬ್ಬರಿಗೆ ಥಾಟ್ಸಸ್ ಇರ್ಬೋದು. ಯಾರು ಆ ಥರದ್ದು ಇದ್ದರೆ ಕಮೆಂಟ್ ಮಾಡಿ ನನಗೆ. ಓಕೆ, ಸೊ ಆ ಪರ್ಸನ್ ಆ್ಯಕ್ಚುಲಿ ಎಮೋಷನ್ಸ್ ಪರ್ಸನ್. ಓಕೆ, ತುಂಬಾ ಎಮೋಷನ್ಸ್ ಪರ್ಸನ್. ಓಕೆ, ಅವ್ರಿಗೆ ಈ ಫೀಲಿಂಗ್ ವೈಸು ಒಂದು ನಿರ್ಮಲವಾದ ಪ್ರೀತಿ ಸಿಗ್ತಾ ಇಲ್ಲ. ಓಕೆ, ಸೊ ಆ ಪ್ರೀತಿನ ಅವರು ಸರ್ಚ್ ಮಾಡ್ತಾ ಇದ್ದಾರೆ. ಒಂದು ಲವ್ವನ್ನು ಸರ್ಚ್ ಮಾಡ್ತಾ ಇದ್ದಾರೆ, ಅನ್ಕಂಡೀಷ್ನಲ್ ಲವ್ವನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಬಟ್ ಅದು ಅವ್ರಿಗೆ ಸಿಗ್ತಾ ಇಲ್ಲ. ಅವ್ರಿಗೆ ಸಿಗ್ತಾ ಇಲ್ಲ ಕಾರಣದಿಂದ ಅವರು ಅದನ್ನು ನೆಗೆಟಿವ್ ಆಗಿ ತಗೊಳ್ತಾ ಇದ್ದಾರೆ, ನೆಗೆಟಿವ್ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲರೂ ನನ್ನ ಹತ್ರ ಏನಾದರೂ ಸಿಕ್ಕರೆ ಮಾತ್ರ ಅವ್ರು ನನಗೆ ಲವ್ ಕೊಡ್ತಾರೆ, ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ ಅಂದರೆ ಅವ್ರು ನನ್ನ ಹತ್ರ ಇರಲ್ಲ, ನನ್ನ ಜೊತೆಗಿರಲ್ಲ. ಓಕೆ, ಆ್ಯಂಡ್ ನನ್ನನ್ನು ನೀವು ಕಂಟ್ರೋಲ್ ಮಾಡ್ತಿದ್ದೀರಾ ಅನ್ನೋ ಎನರ್ಜಿ, ಅಂದರೆ ನೀವು ನಿಮ್ಮ ಆ ಪರ್ಸನನ್ನು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ಬರ್ತಾ ಇದೆ. ಆ ಥರ ಥಾಟ್ಸ್ ಬರ್ತಾ ಇದೆ. ಸೊ ಅದರಿಂದ ಅವರು ನೆಗೆಟಿವ್ ಆಗ್ತಾ ಇದ್ದಾರೆ. ಆ್ಯಂಡ್ ಅದರಿಂದ ಮೇ ಬಿ ಕಮ್ಯುನಿಕೇಷನ್ನು ನೆಗೆಟಿವ್ ಆಗಿ ಹೋಗ್ತಾ ಇದೆ. ಓಕೆ, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಅವರು ಕೂಡ ನೆಗೆಟಿವ್ ಫೀಲ್ ಮಾಡ್ತಾ ಇದ್ದಾರೆ, ಆ್ಯಂಡ್ ನೀವು ಕೂಡ ನೆಗೆಟಿವ್ ಫೀಲ್ ಮಾಡ್ತಿದ್ದೀರಿ. ಅವ್ರ ತಲೆಯಲ್ಲೂ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ನೆಗೆಟಿವ್ ವಿಚಾರಗಳು ಅಂದರೆ ನಕಾರಾತ್ಮಕವಾದಂತಹ ವಿಚಾರಗಳು ಅವ್ರ ತಲೆಯಲ್ಲೂ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಾನು ಹ್ಯಾಂಗ್ ಆಗಿಬಿಡೋಣ ಅನ್ನೋ ಒಂದು ಎನರ್ಜಿ, ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಥರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಥವಾ ಅವ್ರಿಗೆ ಈ ಕಡೆ ಬದುಕೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಸಾಯೋಕ್ಕೂ ಆಗ್ತಾಯಿಲ್ಲ, ಮಧ್ಯದಲ್ಲಿ ಸ್ಟಕ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಒದ್ದಾಡ್ತಾ ಇದ್ದಾರೆ. ಆ್ಯಂಡ್ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಅವ್ರ ಲೈಫಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇದೆ, ಅಥವಾ ಅವರ ಲೈಫಲ್ಲಿ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಸೊ ಆ ವ್ಯಕ್ತಿಗಳಲ್ಲಿ ಪರ್ಫೆಕ್ಟ್ ಯಾರು, ಗುಡ್ ಒನ್ ಯಾರು, ಓಕೆ, ಈ ಥರ ಅವ್ರು ಯೋಚನೆ ಮಾಡ್ತಾರೆ. ನಾನು ಯಾರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಅವರಿಗೆ ನೋಡೋಕ್ಕೆ ಎಲ್ಲರೂ ಒಳ್ಳೆಯ ಥರ ಕಾಣ್ತಾ ಇದ್ದಾರೆ. ಒಳ್ಳೆ ಥಾಟ್ಸ್ ಇರೋವಂಥ ವ್ಯಕ್ತಿಗಳು, ಒಳ್ಳೆ ಗುಣ ಇರೋವಂಥ ವ್ಯಕ್ತಿಗಳು, ಒಳ್ಳೆ ಕೆಲಸ ಮಾಡೋವಂಥ ವ್ಯಕ್ತಿಗಳು ಅನ್ನಿಸ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಗಳಲ್ಲೂ ಕೂಡ ನೆಗೆಟಿವಿಟಿಯನ್ನು ಹುಡುಕ್ತಾ ಇದ್ದಾರೆ. ಓಕೆ, ಆ ನೆಗೆಟಿವಿಟಿಯಿಂದಾಗಿ ನನ್ನ ಲೈಫಲ್ಲಿ ಎಲ್ಲಿ ಸ್ಪಾಯ್ಲ್ ಆಗಿಬಿಡುತ್ತೋ, ನನ್ನ ಲೈಫಲ್ಲಿ ಎಲ್ಲಿ ಒಂದು ನೆಗೆಟಿವ್ ಟರ್ನಿಂಗ್ ಪಾಯಿಂಟ್ ಬಂದುಬಿಡುತ್ತೋ ಅಂತೇಳಿ ಭಯದಲ್ಲಿ ಅವರು ಆ ವ್ಯಕ್ತಿಗಳನ್ನು ಚೂಸ್ ಮಾಡ್ತಾ ಇದ್ದಾರೆ. ಮೇ ಬಿ ಇಲ್ಲಿ ಯಾರಾದರೂ ನೀವು ಲವ್ ರಿಲೇಟೆಡ್ ನೋಡ್ತಾ ಇದ್ದರೆ ನಿಮ್ಮ ಪರ್ಸನ್ಗೆ ಆಪ್ಷನ್ಸ್ ಜಾಸ್ತಿ ಇದೆ, ಚಾಯ್ಸಸ್ ಜಾಸ್ತಿ ಇದೆ. ನೀವು ಮಾತ್ರ ಅಲ್ಲ, ಇನ್ನೂ ಚಾಯ್ಸಸ್ ಇದೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಸೊ 1 2 3 4 5 ಅಂತ ಎಷ್ಟೋ, ಓಕೆ, ಎಷ್ಟು ಜನ ಇದ್ದಾರೆ, ಅಥವಾ 1 2 ಇರ್ಬೋದು, ಅಥವಾ 3 ಮೆಂಬರ್ಸ್ ಇರ್ಬೋದು, ಅಥವಾ 7 ಮೆಂಬರ್ಸ್ ಇರ್ಬೋದು, ಅಥವಾ 6 ಮೆಂಬರ್ಸ್ ಇರ್ಬೋದು. ಓಕೆ, ಅಥವಾ 2 ಮೆಂಬರ್ಸ್, ನೀವಾ ಅಥವಾ ಅವರ, ಯಾರು ಬೆಟರ್ ಕಂಪೇರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಮೇ ಬಿ ನೀವು ಅವರ ಚೈಲ್ಡ್ಹುಡ್ ಆಗಿರ್ಬೋದು, ಅಥವಾ ಅವರ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿ ಅಂತ ಯಾರಿದ್ದಾರೆ ಅವರು ಅವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಬೋದು. ಸೊ ಚೈಲ್ಡ್ಹುಡ್ಡಲ್ಲಿ ಅವರ ನಡುವೆ ಇರುವಂತಹ ಒಂದು ಹಾರ್ಮೋನಿಯಸ್ ರಿಲೇಷನ್ಶಿಪ್ ಏನಾಯಿತು ಅದು ಈಗ ಅವ್ರ ಲೈಫಲ್ಲಿ ಬಂದಿರೋದ್ರಿಂದ ಅವರನ್ನು ಕಂಪೇರ್ ಮಾಡಿದಾಗ ಅವರಿಗೆ ಅವ್ರು ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇದ್ದಾರೆ. ಸೊ ನಿಮ್ಮನ್ನು ಅವರು ಕಂಪೇರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಹೋಲಿಕೆ ಮಾಡ್ತಾ ಇದ್ದಾರೆ. ಸೊ ಈ ಕಾರಣದಿಂದ ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕಾ ಬೇಡವಾ ಅಂತ, ಯಾಕಂದರೆ ಕೆಲವೊಂದು ವಿಚಾರದಲ್ಲಿ ನೀವು ಪರ್ಫೆಕ್ಟ್ ಅನ್ನಿಸ್ತಾ ಇದ್ದೀರಾ. ಓಕೆ, ಇನ್ನು ಕೆಲವೊಂದು ವಿಚಾರದಲ್ಲಿ ಅವ್ರು ಪರ್ಫೆಕ್ಟ್ ಅನಿಸ್ತಾ ಇದ್ದಾರೆ. ಸೊ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಅವ್ರಿಗೆ ಕಾಣಿಸ್ತಾ ಇರ್ಬೋದು. ಅಥವಾ ಇಲ್ಲಿ ನಿಮ್ಮ ಪರ್ಸನ್ಗೆ ಫ್ಯಾಮಿಲಿ ಮೆಂಬರ್ಸಿಂದ ಪ್ರೆಷರಿಂದಾಗಿ ಅವರು ಒಪ್ಪಿರ್ತಕ್ಕಂತಹ ವ್ಯಕ್ತಿಗಳನ್ನು ಮ್ಯಾರೇಜ್ ಆಗೋಕ್ಕೋಸ್ಕರ ಅವರ ಎದುರುಗಡೆ ಆಪ್ಷನ್ ಬಂದಿರಬಹುದು. ಓಕೆ, ಅಥವಾ ಅವರ ರಿಲೇಟಿವ್ಸು ಅವರಿಗೆ ಪ್ರಪೋಸಲ್ನ ತಂದುಕೊಟ್ಟಿರ್ಬೋದು. ಸೊ ಈ ಕಾರಣದಿಂದ ಏನಾಗ್ತಾ ಇದೆ, ಅವರಿಗೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿರ್ತಕ್ಕಂತಹ ವ್ಯಕ್ತಿಗೆಯನ್ನು ಮದುವೆ ಆಗೋದಾ, ಅಥವಾ ನಾನು ಸ್ಟ್ಯಾಂಡ್ ತಗೊಳ್ಳೋದಾ, ನಾನು ಪ್ರೀತಿಸಿರೋಂತಹ ವ್ಯಕ್ತಿಗೆ ನಾನು ಸ್ಟ್ಯಾಂಡ್ ತಗೋಬೇಕಾ ಅನ್ನೋ ಕನ್ಫ್ಯೂಷನಲ್ಲಿದ್ದಾರೆ. ಅವರಿಗೆ ಧೈರ್ಯ ಇಲ್ಲ, ಎಲ್ಲೋ ಒಂದು ಕಡೆ ಪುಕ್ಕಲ್ತನ ಅವ್ರ ಒಳಗಿದೆ, ಎಲ್ಲೋ ಒಂದು ಕಡೆ
ಅವರಿಗೂ ಬೇಜಾರಿದೆ, ದುಃಖ ಇದೆ. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಕೆಲವ್ರದ್ದು ಒಂದು 33% ನನಗೆ ಡಿವೈನ್ ಗೈಡೆನ್ಸ್ ಬರ್ತಾ ಇರೋದು. 33% ಮೆಂಬರ್ಸ್ ಏನಿದ್ದಾರೆ, ನಿಮ್ಮ ಪರ್ಸನ್ ಏನಿದ್ದಾರೆ, ನೀವು ಯಾವ ವ್ಯಕ್ತಿಯನ್ನು ನೋಡಿದ್ರಿ, ಅವರು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ ಲೈಫು ಸಲೀಸಾಗಕ್ಕೆ. ಓಕೆ, ಒಂದು ಎನರ್ಜಿ ಕಂಪ್ಲೀಟ್ ವೈಟ್ ಎನರ್ಜಿ ಬರಲಿ ಲೈಫಲ್ಲಿ, ಕಂಪ್ಲೀಟ್ ಪಾಸಿಟಿವ್ ಎನರ್ಜಿ ಲೈಫಲ್ಲಿ ಬರಲಿ, ಕಂಪ್ಲೀಟ್ ಹಾರ್ಮೋನಿಯಸ್ ವಿತ್ ಲವ್, ಅನ್ಕಂಡೀಷ್ನಲ್ ಲವ್ ಎನರ್ಜಿ ಕನ್ವರ್ಟ್ ಆಗಲಿ ನನ್ನ ಲೈಫಲ್ಲಿ, ಈ ಥರ ಅವರು ಬರ್ತಾ ಇದ್ದಾರೆ. ಓಕೆ, ಇನ್ನು ಕೆಲವರಿಗೆ ನಿಮ್ಮ ಪರ್ಸನ್ಗೆ ಆಲ್ರೆಡಿ ಪಾಸ್ಟ್ ಇದ್ದಿರ್ಬೋದು. ಸೊ ಆ ಪಾಸ್ಟನ್ನು ಅವರು ನೆನ್ಪು ಮಾಡ್ಕೊಳ್ತಾ ಇರ್ತಾರೆ, ಆ ಪಾಸ್ಟನ್ನು ಮತ್ತು ನಿಮ್ಮನ್ನು ಕಂಪೇರ್ ಮಾಡ್ತಾ ಇರ್ತಾರೆ. ಈ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವಾಗ ಅವ್ರಿಗೆ ಏನು ಅನಿಸುತ್ತೆ, ಪಾಸ್ಟಲ್ಲಿ ತುಂಬ ಚೆನ್ನಾಗೇ ಇದ್ದೆ, ಓಕೆ, ಬಟ್ ಆ ಪಾಸ್ಟ್ ನನ್ನನ್ನು ಬಿಟ್ಟು ಹೋಗ್ಯಾರೆ. ಸೊ ಈಗ ನೀವು ಅವ್ರ ಲೈಫಲ್ಲಿ ಇದ್ದೀರಿ, ಬಟ್ ಎಲ್ಲೋ ಒಂದು ಕಡೆ ನಿಮ್ಮಿಂದ ಆ ಪಾಸ್ಟಲ್ಲಿ ಇದ್ದಿರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕ್ತಾ ಇದ್ದಾರೆ, ನಿಮ್ಮೊಳಗೆ ಆ ಪಾಸ್ಟ್ ವ್ಯಕ್ತಿಯ ಗುಣವನ್ನು ಹುಡುಕ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಡಿಸಪಾಯಿಂಟ್ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕೆ ಅವ್ರು ಹೆದರ್ತಾ ಇದ್ದಾರೆ, ಅಥವಾ ಕಮಿಟ್ಮೆಂಟ್ ಕೊಡೋಕ್ಕೆ ಅವರು ವಿಚಾರ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮ್ಮ ಮೇಲೆ ಜಸ್ಟ್ ಫಿಸಿಕಲ್ ಅಟ್ರಾಕ್ಷನ್ ಇದೆ, ಇಲ್ಲಿ ಯಾವುದೇ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಕಾಣಿಸ್ತಾ ಇಲ್ಲ. ಹಾಗೆಯೇ ಒಂದು ಮೆಟೀರಿಯಲಿಸ್ಟಿಕ್ ವೈಸು ಯೋಚನೆ ಬರ್ತಾ ಇದೆಯೇ ಹೊರತು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಹಾರ್ಮೋನಿಯಸ್ ಎನರ್ಜಿ ಕಾಣಿಸ್ತಾ ಇಲ್ಲ, ಸಾಮರಸ್ಯ ಕಾಣಿಸ್ತಾ ಇಲ್ಲ, ಮೈಂಡ್ ಬಾಡಿ ಸೋಲ್ ವೈಸ್ ಲವ್ ಎನರ್ಜಿ ಕಾಣಿಸ್ತಾ ಇಲ್ಲ. ಬದಲಿಗೆ ಒಂದು ಅಟ್ರಾಕ್ಷನ್, ಫಿಸಿಕಲ್ ವೈಸ್ ಅಟ್ರಾಕ್ಷನ್ ಇದೆ. ಓಕೆ, ಫಿಸಿಕಲ್ ನೀಡ್ ಏನಿದೆ ಅದು ಸ್ಯಾಕ್ರಿಫೈಸ್ ಆಗಿಬಿಟ್ರೆ ಆಮೇಲೆ ಆ ಪರ್ಸನ್ನು ಅಥವಾ ನೀವು ಅವ್ರ ಜೊತೆಗೆ ಇರ್ತಿರೋ ಇಲ್ಲೋ ಅನ್ನೋ ಒಂದು ಥಾಟ್ಸ್ ಇದೆ. ಎಲ್ಲೋ ಒಂದು ಕಡೆ ಅವರು ಜಸ್ಟಿಸನ್ನು ಹುಡುಕ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಅವರಿಗೆ ಬೇಕಾಗಿರ್ತಕ್ಕಂತಹ ಒಂದು ಜಸ್ಟಿಸನ್ನು ಅವ್ರು ಹುಡುಕ್ತಾ ಇದ್ದಾರೆ. ಅವರು ತುಂಬ ನೋವನ್ನು ಅನುಭವಿಸ್ಯಾರೆ, ತುಂಬ ಅವ್ರದ್ದು ನೇಮ್ ಆ್ಯಂಡ್ ಫೇಮ್ ಕೂಡ ಖರಾಬ್ ಆಗಿರ್ಬೋದು, ಅವ್ರ ಫೇಮಸ್ ವ್ಯಕ್ತಿ ಆಗಿರ್ಬೋದು, ಅವ್ರ ಫೇಮಸ್ಸು ಖತಮ್ ಆಗಿದೆ. ಓಕೆ, ಅವ್ರದ್ದು ನೇಮ್ಗೆ ಮಸಿ ಬಳಿಯಲಾಗಿದೆ. ಸೊ ಎಲ್ಲೋ ಒಂದು ಕಡೆ ಎಲ್ಲ ರೀತಿಯಲ್ಲೂ ಅವ್ರಿಗೆ ಕಂಪ್ಲೀಟ್ ಹರ್ಟ್ ಫೀಲ್ ಆಗ್ಯಾರೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಅವರು ಯೂನಿವರ್ಸ್ ಹತ್ರ, ಡಿವೈನ್ ಹತ್ರ ಕೇಳ್ತಾ ಇದ್ದಾರೆ ಜಸ್ಟಿಸ್ ಕೊಡು ಅಂತ. ಬಟ್ ಅವರು ನೆಗೆಟಿವ್ ಆಗಿರೋ ಕಾರಣದಿಂದಾಗಿ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಆ್ಯಂಡ್ ಆ ವ್ಯಕ್ತಿ ಮೆಚ್ಯೂರ್ಡ್ ಪರ್ಸನ್ ಅಂತಲೂ ಹೇಳ್ಬೋದು. ಆ್ಯಂಡ್ ವಿಸ್ಡಮ್ ಇರೋಂಥ ವ್ಯಕ್ತಿ, ಒಂದು ಸಾಮಾಜಿಕವಾಗಿರ್ತಕ್ಕಂತಹ ನಾಲೆಡ್ಜ್ ಅವರಿಗಿದೆ. ಓಕೆ, ಆ್ಯಂಡ್ ಸ್ಪಿರಿಚುವಲ್ ವೈಸು ಅವ್ರಿಗೆ ನಾಲೆಡ್ಜ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವರು ನೆಗೆಟಿವ್ ಆಗ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ನೆಗೆಟಿವ್ ವೇಯನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ರೈಟ್ ವೇ ಯಾವುದು ಅಥವಾ ರೈಟ್ ಚಾಯ್ಸ್ ಯಾವುದು ಅಂತ ಆಯ್ಕೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇಷ್ಟು ಕನ್ಫ್ಯೂಷನ್ಸನ್ನು ಫೀಲ್ ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಮ ಪ್ರತಿ ಯೋಚನೆ ಮಾಡ್ತಾ ಇರೋದೇನು ಅಂದರೆ ನಿಮ್ಮನ್ನು ಮೊದಲನೇದಾಗಿ ಕಂಪೇರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅಥವಾ ಇಲ್ಲಿ ಯಾರು ತಂದೆ ತಾಯಿಗಳು ನೋಡ್ತಿದ್ದೀರಾ, ನೀವು ನಿಮ್ಮ ಪರ್ಸನನ್ನು, ನೀವು ನಿಮ್ಮ ಮಕ್ಕಳ ಬಗ್ಗೆ, ಅಥವಾ ಇಲ್ಲಿ ಯಾರು ಮಕ್ಕಳಿದ್ದೀರಿ, ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀರಿ, ಸೊ ಅವರು ನಿಮ್ಮ ಒಂದು ಬಾಲ್ಯವನ್ನು ನೆನ್ಪು ಮಾಡ್ತಾ ಇದ್ದಾರೆ. ನೀವು ಎಲ್ಲಿವರೆಗೂ ನಿಮ್ಮ ತಂದೆ ತಾಯಿಗಳ ಜೊತೆ ಇದ್ರಿ, ಅವ್ರು ಹೇಳ್ದಂಗೆ ಎಲ್ಲಿವರೆಗೂ ನೀವು ನಿಮ್ಮ ಲೈಫನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಲ್ವಾ. ಸೊ ಇಂಥದ್ದೇ ಓದಬೇಕು, ಇಂಥ ಕಾಲೇಜ್ಗೆ ಹೋಗಬೇಕು, ಇಂಥ ಊರಿಗೆ ಹೋಗಿ ಓದಬೇಕು, ನಾವು ಹೇಳಿದ ಹುಡುಗಿನೇ ಮದುವೆ ಆಗಬೇಕು, ಅಥವಾ ನಾವು ಹೇಳಿದ ಹುಡುಗನ್ನೇ ಮದುವೆ ಆಗಬೇಕು. ಸೊ ಈ ಥರದ್ದೆಲ್ಲ ಒಂದು ಎನರ್ಜಿ ಫೀಲ್ ಆಗ್ತಾ ಇರ್ಬೋದು. ಸೊ ಅವರು ಯೋಚನೆ ಮಾಡ್ತಾ ಇರೋದೇನಪ್ಪ ಅಂದರೆ, ನಿಮ್ಮ ತಂದೆ ತಾಯಿಗಳು ಸೊ ಬಾಲ್ಯದಲ್ಲಿ ಹಾಗಿದ್ರು, ನಮ್ಮ ಜೊತೆಗಿದ್ದಾಗ ಹೀಗಿದ್ರು. ಸೊ ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ಕೇಳದೆ ಮ್ಯಾರೇಜ್ ಆಗಿರ್ಬೋದು. ಸೊ ಅವ್ರಿಗೆ ಅದು ಹರ್ಟ್ ಆಗಿದೆ. ಸೊ ಅವ್ರಿಗೆ ಏನು ಅನಿಸ್ತಾ ಇದೆ, ನೀವು ಯಾವ ಪರ್ಸನನ್ನು ಮ್ಯಾರೇಜ್ ಆಗಿದ್ರೆ ಅವ್ರ ಕಂಟ್ರೋಲಲ್ಲಿ ನೀವಿದ್ದೀರಾ ಅಂತೇಳಿ ಫೀಲ್ ಮಾಡ್ತಾ ಇರ್ಬೋದು. ಓಕೆ, ಇಲ್ಲಿ ಕೆಲವು ಯಾವ ತಂದೆ ತಾಯಿ ಇದ್ದೀರಿ, ನೀವು ಯೋಚನೆ ಮಾಡ್ತಾ ಇರೋದು ನಿಮ್ಮ ಮಗ ಅಥವಾ ಮಗಳು ಯಾರನ್ನ ಮದುವೆ ಆಗಿದ್ದೀರೋ ಅವರ ಕಂಟ್ರೋಲಲ್ಲಿ ನಮ್ಮ ಮಗಳು ಅಥವಾ ನಮ್ಮ ಮಗ ಇದ್ದಾನೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಸೊ ಇದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಒಂದು ತಂದೆ ತಾಯಿಗಳಿಗೆ ಗೈಡೆನ್ಸ್ ಏನಂದರೆ, ಮ್ಯಾರೇಜ್ ಆಗಿದ ಮೇಲೆ ಅವರ ಫಸ್ಟ್ ಪ್ರಿಯಾರಿಟಿ ಬಂದು ಅವರ ಪರ್ಸನ್ ಆಗಿರ್ತಾರೆ, ಅವರ ಪಾರ್ಟ್ನರ್ ಆಗಿರ್ತಾರೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಆ್ಯಂಡ್ ನೀವು ಅವ್ರ ಜೊತೆಗೆ ಬಾಲ್ಯದಲ್ಲಿದ್ದಂಗೆ ಈಗ ಇರೋಕ್ಕಾಗಲ್ಲ. ಯಾಕಂದರೆ ನೀವೇ ಸ್ವಲ್ಪ ಯೋಚನೆ ಮಾಡಬೇಕು. ನೀವು ಬಾಲ್ಯದಲ್ಲಿದ್ದಾಗ ಹೆಂಗಿದ್ರೋ ಹಾಗೆ ಇವಾಗ ನೀವಿಲ್ಲ. ಕರೆಂಟ್ ಪ್ರೆಸೆಂಟಲ್ಲಿ ನೀವು ಆ ಥರದ ಎನರ್ಜಿಲಿ ಇಲ್ಲ ಅಲ್ವಾ. ಸೊ ಚೇಂಜಸ್ ಆಗಿದೆ. ಸೊ ನಿಮ್ಮ ಒಂದು ಪ್ರತಿ ವರ್ಷ ಹಂತಕ್ಕೂ ಚೇಂಜಸ್ ಬಂದಿದೆ ನಿಮ್ಮ ಲೈಫಲ್ಲಿ. ಯೂನಿವರ್ಸ್ ನೇಚರ್ ವೈಸೇ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ. ಅಂದಮೇಲೆ ನಿಮ್ಮ ಮಕ್ಕಳ ಲೈಫಲ್ಲೂ ಅದು ಬರ್ತಾ ಇರುತ್ತೆ. ಸೊ ಅವರನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಮತ್ತೆ ಪುನಃ
ಯೂನಿಯನ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ಒಬ್ರಿಗೊಬ್ರು ಕ್ಷಮೆ ಕೇಳ್ಕೊಳ್ಳಿ, ಒಬ್ರಿಗೊಬ್ರು ಕ್ಷಮಿಸ್ಕೊಳ್ಳಿ ಆ್ಯಂಡ್ ಮತ್ತೆ ನೀವು ಹ್ಯಾಪಿ ಲೈಫನ್ನು ಲೀಡ್ ಮಾಡೋಕ್ಕೆ ರೆಡಿಯಾಗಿ ಅಂತೇಳಿ ಡಿವೈನ್ ಗೈಡೆನ್ಸ್ ಇದೆ. ಆ್ಯಂಡ್ ಯಾರೆಲ್ಲ ಮಕ್ಕಳು ಇಲ್ಲಿ ನೋಡ್ತಾ ಇದ್ದೀರಿ ಅಂದರೆ ನಿಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬಂದು ನಿಮ್ಮದೇ ಆಗಿದ್ದಂತಹ ಒಂದು ಕುಟುಂಬವನ್ನು ಏನು ಬಿಲ್ಡ್ ಮಾಡಿದ್ದೀರಿ, ಸೊ ನೀವು ಕೂಡ ನಿಮ್ಮನ್ನು ನಿಮ್ಮ ತಂದೆ ತಾಯಿಗಳನ್ನು ಕ್ಷಮಿಸ್ಬಿಟ್ಟು ನೀವು ಕ್ಷಮೆ ಕೇಳಿಬಿಟ್ಟು ಮತ್ತೆ ಯೂನಿಯನ್ ಆಗಿ, ಯಾಕಂದರೆ ತುಂಬ ನೆನಪು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳೇನೆಂದರೆ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಏನು ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಓಕೆ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಸೊ ಆ ಕಾರಣದಿಂದ ಎಲ್ಲೋ ಒಂದು ಕಡೆ ವಯಸ್ಸಾಗ್ತಾ ಇದೆ, ನಮಗೆ ನಮ್ಮನ್ನ ಬಿಟ್ಟು ಮಕ್ಕಳು ಹೋಗಿದ್ದಾರೆ ಅಂತೇಳಿ ಬೇಜಾರು ಮಾಡ್ಕೊಡ್ತಾ ಇರ್ತಾರೆ. ಅಟ್ಲೀಸ್ಟ್ ನೀವು ಅವ್ರ ಜೊತೆಗೇ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಟೈಮ್ ಕಾಲ್ ಮಾಡಿ ಹೇಗಿದ್ದೀರಾ, ಆರೋಗ್ಯ ವಿಚಾರಿಸಿ, ಏನಾದ್ರು ಖರ್ಚಿಗೆ ದುಡ್ಡು ಬೇಕಾ ಅಥವಾ ಮೆಡಿಸಿನ್ ಖರ್ಚಿಗೆ ಏನಾದ್ರು ಬೇಕಾ, ಓಕೆ, ಅಥವಾ ಅವರಿಗೆ ಎಲ್ಲ ಇದೆ. ಓಕೆ, ಅಟ್ಲೀಸ್ಟ್ ನಿಮ್ಮ ಒಂದು ಅಮೂಲ್ಯವಾದ ಸಮಯ, ಅಟ್ಲೀಸ್ಟು ವಾರಕ್ಕೊಮ್ಮೆನಾರು ಹೋಗಿ ಒಂದಿನ ಅವ್ರ ಜೊತೆಗಿದ್ದು ಸಮಯವನ್ನು ಕಳೆದು ಬನ್ನಿ ಅಂತೇಳಿ ಇಲ್ಲಿ ಡಿವೈನ್ ಗೈಡೆನ್ಸ್ ಇದೆ. ಆ್ಯಂಡ್ ಯಾರಿಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಿ ಪರ್ಸನ್ ವೈಸು, ಲವ್ ರಿಲೇಷನ್ಶಿಪ್ ವೈಸು, ಸೊ ನಿಮ್ಮ ಪರ್ಸನ್ ಇನ್ನು ನೋಡ್ತೀನಿ ತಡೀರಿ. ಸೊ ಮೇ ಬಿ ನಿಮ್ಮನ್ನು ಅವ್ರು ಬಿಟ್ಟು ಹೋಗಿದ್ದಾರೆ. ಓಕೆ, ನಿಮಗೆ ಹಾರ್ಟ್ ಬ್ರೋಕನ್ ಮಾಡಿ ಹೋಗ್ಯಾರೆ. ಓಕೆ, ಅವ್ರಿಗೆ ಚಾಯ್ಸಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಅವರು ಆ ಒಂದು ಚಾಯ್ಸನ್ನು ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ನೀವು ಕೂಡ ಜಸ್ಟಿಸನ್ನು ಕೇಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನೀವು ನೆಗೆಟಿವ್ ಆಗಬೇಡಿ, ಯಾಕಂದರೆ ನೆಗೆಟಿವ್ ಪರ್ಸನ್ನಿಂದಾಗಿ ನಿಮಗೆ ನೆಗೆಟಿವಿಟಿ ಆಗುತ್ತೆ. ಅಂದರೆ ಆ ನೆಗೆಟಿವಿಟಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಪರ್ಸನಿಂದ ನೀವು ದೂರ ಆಗೋದು ಒಳ್ಳೆಯದು, ಯಾಕಂದರೆ ಅದು ನಿಮಗೆ ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರುತ್ತೆ. ಓಕೆ, ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಬಂದು ಪಾಠ ಹೇಳ್ಕೊಡ್ತಾರೆ, ಯಾಕಂದರೆ ಹಿಂದಿನ ಜನ್ಮದ ಪಾಠ ಅವ್ರು ನಿಮಗೆ ವಾಪಸ್ ಕೊಟ್ಟು ಹೋಗ್ತಾ ಇದ್ದಾರೆ. ಕರ್ಮ ನಿಮ್ಮ ಲೈಫಲ್ಲಿ ಬಂದಿದೆ. ಓಕೆ, ಸೊ ಇನ್ನು ಕೆಲವ್ರ ಲೈಫಲ್ಲಿ ನಿಮ್ಮ ಪರ್ಸನ್ ಅವ್ರು ಯೋಚನೆ ಮಾಡ್ತಾ ಇರೋದು ಜಸ್ಟ್ ಲಾಂಗ್ ಟರ್ಮ್ ಕೆರಿಯರ್ ಸ್ಟೆಬಿಲಿಟಿ ಬಯಸ್ತಾ ಇದ್ದಾರೆ, ಮನಿ ಬಯಸ್ತಾ ಇದ್ದಾರೆ. ಓಕೆ, ಅವ್ರ ಲೈಫಲ್ಲಿ ಖುಷಿ ಬಯಸ್ತಾ ಇದ್ದಾರೆ. ಓಕೆ, ಸೊ ಅವರು ನಿಮ್ಮ ಕಡೆಗೆ ಬರೋ ಚಾನ್ಸಸ್ ಇಲ್ಲ. ಮೇ ಬಿ ನೀವೇನಾದರೂ ಒಳ್ಳೆ ದುಡಿಮೆ ಮಾಡಿದ್ರೆ, ಓಕೆ, ನೀವು ಸೆಟಲ್ಡ್ ಆಗಿಬಿಟ್ರೆ ಕೆರಿಯರ್ ವೈಸು, ಫೈನಾನ್ಷಿಯಲ್ ವೈಸು ವೆಲ್ ಸೆಟಲ್ಡ್ ಪರ್ಸನ್ ಆಗಿಬಿಟ್ರೆ ಅವ್ರು ವಾಪಸ್ ಬರ್ತಾರೆ. ಓಕೆ, ಇಲ್ದಿದ್ರೆ ಇಲ್ಲ ಆ ಥರದ ಎನರ್ಜಿ. ಆ್ಯಂಡ್ ಕಾಲ್ ಮಾಡ್ತಾರೆ ಏನು ಅಂತ ನೋಡ್ತಾ ಇದ್ದೀನಿ. ಕಾಲ್ ಮೆಸೇಜ್ ಬರೋ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇರ್ಬೋದು. ಓಕೆ, ನಿಮ್ಮನ್ನು ನೋಡ್ತಾ ಇರ್ಬೋದು. ಆ್ಯಂಡ್ ನೀವು ತುಂಬ ಪ್ರೇಯರ್ ಮಾಡ್ತಾ ಇರೋದು, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಓಕೆ, ಒಂದು ನಿಮಿಷ. ನೀವು ಡಿವೈನನ್ನು ಸ್ಟ್ರಾಂಗಾಗಿ ನಂಬಿದ್ದೀರಾ, ದೇವರನ್ನು ತುಂಬ ಸ್ಟ್ರಾಂಗಾಗಿ ನಂಬಿದ್ದೀರಾ. ನೀವು ಯಾವ ದೇವತೆಯನ್ನು ಅಥವಾ ಏಂಜಲ್ಸನ್ನು ಪ್ರೇಯರ್ ಮಾಡ್ತೀರಾ ಅವ್ರನ್ನ ಹಿಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಹೇಗಾದರೂ ಮಾಡಿ ಲೈಫ್ನ ಸರಿ ಮಾಡಿ, ರಿಲೇಷನ್ಶಿಪ್ನ ಸರಿ ಮಾಡಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಓಕೆ, ಇಲ್ಲಿ ಕೆಲವರಿಗೆ ನಿಮ್ಮ ಒಂದು ರಿಲೇಷನ್ಶಿಪ್ ವೈಸು ಕೆಲವರಿಗೆ ಫೈನಾನ್ಷಿಯಲ್ ರಿಲೇಟೆಡ್ ಇಶ್ಯೂಸ್ ಕಾಣಿದ್ರೆ, ಇನ್ನು ಕೆಲವರಿಗೆ ಎಮೋಷನ್ಸ್ ಇಶ್ಯೂಸೇ ಕಾಣಿಸ್ತಾ ಇರೋದು. ಆ್ಯಂಡ್ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ. ಓಕೆ, ಇನ್ನು ಕೆಲವರಿಗೆ ಡೆವಿಲ್ ಎನರ್ಜಿ ಇರೋದ್ರಿಂದಾಗಿ ಇನ್ನು ಕೆಲವರಿಗೆ ಈ ಮಂತ್ರತಂತ್ರಗಳನ್ನು ಮಾಡಿ ಅಥವಾ ವಶೀಕರಣ ಮಾಡಿಬಿಟ್ಟು ನಿಮ್ಮಿಂದ ಆ ಪರ್ಸನನ್ನು ದೂರ ಮಾಡಿರ್ತಕ್ಕಂಥದ್ದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ನನಗಿಲ್ಲಿ ಲವ್ ರಿಲೇಟೆಡ್ ರಿಲೇಷನ್ಶಿಪ್ ವೈಸ್ ಯಾರು ನೋಡ್ತಾ ಇದ್ರೆ ಅವರಿಗೆ ನಿಮ್ಮ ಮಗ ಅಥವಾ ಮಗಳು ಯಾರನ್ನೋ ಮದುವೆ ಆಗಿ ಹೋಗಿದ್ದಾರಲ್ಲ ಅವರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರಾ ಅಥವಾ ವಶೀಕರಣ ಮಾಡ್ಕೊಂಡಿದ್ದಾರೆ ಅಂತಂದರೆ ಇಲ್ಲ, ಆ ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಅನ್ಯತಾ ಭಾವಿಸೋಕೆ ಹೋಗ್ಬೇಡಿ, ನೀವಾಗೆ ಏನೇನೋ ತಿಳ್ಕೊಳಕ್ಕೆ ಹೋಗ್ಬೇಡಿ. ಹಾಗೂ ನಿಮಗೆ ಕ್ಲಾರಿಟಿ ಬೇಕಂತಂದರೆ ಪರ್ಸ್ನಲ್ ಟ್ಯಾರೋ ಸೆಷನ್ ತೊಗೊಳ್ಳಿ. ಸೊ ಫೀಸ್ ಇರುತ್ತೆ, ಫೀಸನ್ನ ಕಟ್ಟಿಸ್ಕೊಳ್ಳದೆ ನಾನು ಯಾರಿಗೂ ರೀಡಿಂಗ್ ಮಾಡಲ್ಲ. ಓಕೆ, ಆ್ಯಂಡ್ ಆತ್ಮಾವಲೋಕನ ಮಾಡೋಕ್ಕೆ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಗೈಡೆನ್ಸ್ ಬರ್ತಾ ಇದೆ. ಕೆಲವರಿಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪು ಹಾರ್ಮನಿ ವೈಸು ಬ್ಯಾಲೆನ್ಸ್ ಆಗೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಇನ್ನು ಕೆಲವ್ರದ್ದು ರಿಲೇಷನ್ಶಿಪ್ಪು ಕಟ್ ಆಗೋ ಸಾಧ್ಯತೆ ಇದೆ, ಡಿವೋರ್ಸ್ ಆಗೋ ಸಾಧ್ಯತೆಯೂ ಇದೆ. ಅಥವಾ ನೀವು ಯಾರನ್ನು ನೋಡ್ತಾ ಇದ್ದೀರಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ನೇ ಜಾಸ್ತಿ ಕಾಣಿಸ್ತಾ ಇರೋದು. ಸೊ ಇಲ್ಲಿ ನಿಮ್ಮ ಬಗ್ಗೆ ಕ್ರಶ್ ಇದ್ದಾರೆ. ಓಕೆ, ನಿಮ್ಮ ಬಗ್ಗೆ ಯೋಚನೆ ಮಾಡುವಂತಹ ಕ್ರಶ್ ಇದ್ದಾರೆ. ಓಕೆ, ನೀವು ಯಾರು ಹಿಂದೆ ಹೋಗ್ತಾ ಇದ್ದೀರೋ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಬಟ್ ನೀವು ನಿಮ್ಮ ಜೊತೆಗೆ ಇರುವಂತಹ ವ್ಯಕ್ತಿ, ಓಕೆ, ನಿಮ್ಮ ಹತ್ತಿರದಲ್ಲೇ ಇರುವಂತಹ ವ್ಯಕ್ತಿ ಮೇ ಬಿ ನಿಮ್ಮ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಏರಿಯಾದಲ್ಲಾಗಿರ್ಬೋದು ಅಥವಾ ನಿಮ್ಮದೇ ಜಿಲ್ಲೆ
ತಾಲೂಕಿನಲ್ಲಿರ್ಬೋದು. ಓಕೆ, ಸೊ ಅಥವಾ ನಿಮ್ಮ ಕಾಲೇಜ್ ಮೇಟ್ ಆಗಿರ್ಬೋದು ಅಥವಾ ನಿಮ್ಮ ಕೊಲೀಗ್ ಆಗಿರ್ಬೋದು, ನಿಮ್ಮ ಮೇಲೆ ಕ್ರಶ್ ಇಟ್ಕೊಂಡಿದ್ದಾರೆ. ಓಕೆ, ಎಮೋಷ್ನಲ್ ಇದ್ದಾರೆ ನೋಡಿ, ಇದರಲ್ಲೂ ಎಮೋಷ್ನಲ್ ಇದೆ. ಸೊ ನೀವೇನಾರು ಹುಡುಗಿ ಆಗಿದ್ರೆ ಇದು ಹುಡುಗಂದು ಎನರ್ಜಿ, ನೀವು ಹುಡುಗ ಆಗಿದ್ರೆ ಹುಡುಗಿ ಎನರ್ಜಿ. ಹುಡುಗಿ ಅಂತೂ ಸಿಕ್ಕಾಪಟ್ಟೆ ಎಮೋಷನ್ ಇದೆ. ಅವಳಿಗೆ ಎಷ್ಟೊಂದು ಆಪರ್ಚುನಿಟೀಸ್ ಬರ್ತಾಯಿದ್ರು, ಅವಳು ನಿಮ್ಮನ್ನೇ ವೆಯ್ಟ್ ಮಾಡ್ತಾ ಇದ್ದಾಳೆ. ಹಾಗೆ ಇಲ್ಲಿ ಹುಡುಗಿ ನೀವು ಯಾರಿದ್ದೀರಿ, ಸೊ ಅವರು ವ್ಯಕ್ತಿ ಯಾರು ಅಂತ ಮೇ ಬಿ ನಿಮಗೆ ಗೊತ್ತಿರ್ಬೋದೇನೋ. ಓಕೆ, ಆ ವ್ಯಕ್ತಿ ನಿಮ್ಮ ಮೇಲೆ ಕ್ರಶ್ ಇಟ್ಟಿರೆ ಮೇ ಬಿ ನಿಮಗೊಮ್ಮೆ ತಮಾಷೆಯಾಗೋ ಪ್ರಪೋಸ್ ಮಾಡಿರ್ಬೋದು, ಅಥವಾ ಯಾರೂ ಸಿಕ್ಕಿಲ್ಲ ಅಂದರೆ ನಾನೇ ನಿನ್ನ ಮದುವೆ ಆಗ್ತೀನಿ ಅಂತ ಏನಾದ್ರು ಈ ಥರ ಹೇಳಿರ್ಬೋದು. ಸೊ ಅಂಥ ಒಬ್ಬ ವ್ಯಕ್ತಿ ಯಾರಿದ್ದಾರೆ ಫೈಂಡ್ ಮಾಡಿ ಆ ವ್ಯಕ್ತಿನ ಮ್ಯಾರೇಜ್ ಆಗೋಕ್ಕೆ ನೋಡಿ. ಓಕೆ, ಆ ವ್ಯಕ್ತಿನ ಮ್ಯಾರೇಜ್ ಆಗೋಕ್ಕೆ ರೆಡಿಯಾಗಿ. ಓಕೆ, ಸೊ ನೀವು ಯಾವ ಒಂದು ಆಪರ್ಚುನಿಟೀಸನ್ನ ಹುಡ್ಕೊಂಡು ಹೋಗ್ತಾ ಇದ್ದೀರಿ ಅದು ನಿಮಗೆ ರೈಟ್ ಅಲ್ಲ, ಆ ವ್ಯಕ್ತಿ ನಿಮ್ಮ ರೈಟ್ ಪರ್ಸನ್ ಅಲ್ಲ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಡಿವೈನ್ ಕೊಟ್ಟಿರ್ತಕ್ಕಂಥ ಆಪರ್ಚುನಿಟಿ ಅಥವಾ ಡಿವೈನ್ ನಿಮ್ಮ ಲೈಫಲ್ಲಿ ಕರೆಸಿರ್ತಕ್ಕಂಥ ಆ ವ್ಯಕ್ತಿಯನ್ನು ಚೂಸ್ ಮಾಡ್ಕೊಳ್ಳಿ, ಗಮನ ಹರಿಸಿ, ಗುರ್ತು ಹಿಡೀರಿ, ಆಯ್ಕೆ ಮಾಡ್ಕೊಳ್ಳಿ, ಮ್ಯಾರೇಜ್ ಆಗಿ ಲೈಫನ್ನು ಈಗ ಏನು ನೀವು ಸಿಂಗಲ್ ಲೈಫ್ ಇದ್ದೀರಿ, ಮಿಂಗಲ್ ಲೈಫಿಗೆ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ, ಎಮೋಷ್ನಲಿ ಆ್ಯಂಡ್ ಮೆಂಟಲಿ. ಓಕೆ, ಆ್ಯಂಡ್ ಆಲ್ಸೋ ಫಿಸಿಕಲ್ ವೈಸು. ಓಕೆ, ಸೊ ಈ 3 ಸ್ತರದಲ್ಲಿ ನೀವು ರೆಡಿ ಆಗಬೇಕಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ರೀಡಿಂಗ್ ಹೇಗಿತ್ತು ಅಂತೇಳಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾವ ಟಾಪಿಕ್ ಇದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ ಹೇಳಿ. ಕಮೆಂಟಲ್ಲಿ ಯಾರ್ದು ಒಂದೇ ಟಾಪಿಕ್ ಜಾಸ್ತಿ ಬಂದಿರುತ್ತೆ ಆ ಟಾಪಿಕ್ ಮೇಲೆ ನಾನು ರೀಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.